ಒಂದು ಹೊಸ ಅಪ್ಲಿಕೇಶನ್ ಲಾಂಚ್ ಆಗಿದೆ. ಆ ಅಪ್ಲಿಕೇಶನ್ ಬಗ್ಗೆ ಕಂಪ್ಲೀಟ್ ಮಾಹಿತಿ ಹೇಳ್ಕೊಡ್ತೀನಿ. ಅಪ್ಲಿಕೇಶನ್ ನೇಮ್ ಬಂದ್ಬಿಟ್ಟು ಮರ್ಸಿಡಿಸ್ ಬೆಂಜ್ ಕಾರ್ ಬಗ್ಗೆ ಒಂದು ಅಪ್ಲಿಕೇಶನ್ ಲಾಂಚ್ ಆಗಿದೆ. ಇವತ್ತಾನೆ ಹೊಸ ಅಪ್ಲಿಕೇಶನ್ ಲಾಂಚ್ ಆಗಿದೆ. ಅದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿ ಕೊಡ್ತೀನಿ. ಎಷ್ಟು ಇನ್ವೆಸ್ಟ್ ಮಾಡಬೇಕು, ಎಷ್ಟು ಡಿಪಾಸಿಟ್ಸ್ ಮಾಡಬೇಕು, ಎಷ್ಟು ವಿತ್ಡ್ರಾ ಮಾಡಬೇಕು, ಎಲ್ಲ ಮಾಹಿತಿ ಹೇಳ್ಕೊಡ್ತೀನಿ. ಯಾರು ವಿಡಿಯೋ ಸ್ಕಿಪ್ ಮಾಡಿಬಿಡಿ. ಹಾಗೆ ಹೆಂಗೆ ವಿತ್ಡ್ರಾ ಮಾಡೋದು ಅಂತ ಎಲ್ಲ ಮಾಹಿತಿ ಹೇಳ್ತೀನಿ. ನೋಡಿ, ಫಸ್ಟಿಗೆ ಬಂದ್ಬಿಟ್ಟು 350 ಪ್ಲಾನ್ ಇರುತ್ತೆ ನೋಡಿ. ಇದರಲ್ಲಿ ಬಂದ್ಬಿಟ್ಟು 350 ಪ್ಲಾನ್ ಬಂದ್ಬಿಟ್ಟು ಬೈ ಮಾಡಿದರೆ 47 ದಿನಕ್ಕೆ 283 ರೂಪಾಯಿ ಅಂತೆ 13,000 ಚಿಲ್ಲರೆ ಅರ್ನಿಂಗ್ ಸಿಗುತ್ತೆ ನೋಡಿ. ಮತ್ತು ವಾಲ್ಪೇಪರ್ ಪನ್ನಲ್ಲಿ ಬಂದರೆ 300 ರೂಪಾಯಿ ಹಾಕಿದರೆ ಒಂದೇ ದಿನಕ್ಕೆ 600 ರೂಪಾಯಿ ಸಿಗುತ್ತೆ ನೋಡಿ. ಅಂದರೆ 300 ರೂಪಾಯಿ ಎಕ್ಸ್ಟ್ರಾ ಸಿಗುತ್ತೆ ನೋಡಿ. ಒಂದೇ ದಿನಕ್ಕೆ 300 ಹಾಕಿದರೆ 600 ರೂಪಾಯಿ ಸಿಗುತ್ತೆ ನಿಮ್ಗೆ. ಇವತ್ತು ಹಾಕಿದರೆ ನಾಳೆ ಇದೇ ಟೈಮಿಗೆ 600 ರೂಪಾಯಿ ಸಿಕ್ಬಿಡುತ್ತೆ. ನೆಕ್ಸ್ಟ್ 600 ರೂಪಾಯಿ ಹಾಕಿದರೆ 2,400 ರೂಪಾಯಿ ಸಿಗುತ್ತೆ ನೋಡಿ. ಹಾಗೆ 900 ರೂಪಾಯಿ ಹಾಕಿದರೆ 5,400 ರೂಪಾಯಿ ಹಿಂಗೆ ಸಿಗುತ್ತೆ ನೋಡಿ. ಒಂದೇ ದಿನಕ್ಕೆ ಬಂದ್ಬಿಟ್ಟು ಹಲವಾರು ಪ್ಯಾಕೇಜಸ್ ಇದೆ. ಬಂದ್ಬಿಟ್ಟು ಚೆಕ್ ಮಾಡ್ಕೊಳ್ಳಿ, ಯಾರ್ಯಾರಿಗೆ ಬೇಕು ನೋಡಿ, ಯಾವ ಬೇಕು ಬೈ ಮಾಡ್ಕೊಳ್ಳಿ ನೋಡಿ. ಆಕ್ಟಿವಿಟಿ ಪ್ಲಾನ್ ಬಂದು 1,150 ರೂಪಾಯಿ ಫಂಡು 47 ದಿನಕ್ಕೆ 1,000 ಚಿಲ್ಲರೆ 69 ರೂಪಾಯಿ ಅಂತ ಅರ್ನಿಂಗ್ಸ್ ಬರುತ್ತೆ. ಇದು 50,000 ರೂಪಾಯಿ ಅರ್ನಿಂಗ್ಸ್ ಬರುತ್ತೆ. ಹಲವಾರು ಪ್ಯಾಕೇಜಸ್ ಇದೆ ಈ ಅಪ್ಲಿಕೇಶನ್ ಬಂದ್ಬಿಟ್ಟು. ಅಪ್ಲಿಕೇಶನ್ ಲಿಂಕ್ ಬಂದು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಡಿಸ್ಕ್ರಿಪ್ಷನ್ ಲಿಂಕ್ ಕ್ಲಿಕ್ ಮಾಡ್ಕೊಂಡು ರಿಜಿಸ್ಟರ್ ಮಾಡ್ಕೊಳ್ಳಿ. ರಿಜಿಸ್ಟರ್ ಆದ ನಂತರ ಏನು ಮಾಡ್ಬೇಕಂದ್ರೆ ನೀವು ಇದಕ್ಕೆ ಡಿಪಾಸಿಟ್ ಮಾಡಬೇಕಾಗುತ್ತೆ. ಡಿಪಾಸಿಟ್ ಮಾಡಿ ಡಿಪಾಸಿಟ್ ಆದ ಅಮೌಂಟನ್ನು ನೀವು ಅದರಲ್ಲಿ ಪ್ಲಾನ್ ಬೈ ಮಾಡಬೇಕಾಗುತ್ತೆ. 500 ರೂಪಾಯಿ ಇದೆ ನೋಡಿ. ಹಾಗೆ ವಿತ್ಡ್ರಾ ಮಾಡೋದು ಹೇಗೆ ಅಂತಂದ್ರೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹೇಗೆ ವಿತ್ಡ್ರಾ ಮಾಡೋದು, ಹೇಗೆ ಅರ್ನಿಂಗ್ಸ್ ಬರುತ್ತೆ ಅಂತ. ಡೈಲಿ ಅರ್ನಿಂಗ್ಸ್ ಬರ್ತಾ ಹೋಗುತ್ತೆ. ಅದಕ್ಕೆ ಯಾರ್ಯಾರೆಲ್ಲ ಬೈ ಮಾಡ್ಬೇಕಂತಿದ್ರೆ ಬೇಗನೆ ಇನ್ವೆಸ್ಟ್ ಮಾಡ್ಕೊಂಡು ಅರ್ನಿಂಗ್ಸ್ ಮಾಡ್ಕೊಳ್ಳಿ. ಹಾಗೆ ಇದರಲ್ಲಿ ಬಂದ್ಬಿಟ್ಟು ಟೆಲಿಗ್ರಾಮ್ ಚಾನಲ್ ಲಿಂಕ್ ಇದೆ, ಲಕ್ಕಿ ಡ್ರೈವ್ ಇದೆ, ಡೈಲಿ ಚೆಕ್ ಇನ್ ಬೋನಸ್ ಸಹ ಕೊಡ್ತಾರೆ, ರೆಫರಲ್ ಲಿಂಕ್ ಸಹ ಕೊಡ್ತಾರೆ. ಯಾರ್ಯಾರಿಗೆಲ್ಲ ಬೇಕು ನೋಡಿ ಈ ಅಪ್ಲಿಕೇಶನ್ ಲಿಂಕ್ ಬಂದ್ಬಿಟ್ಟು ಡಿಸ್ಕ್ರಿಪ್ಷನ್ ಇರುತ್ತೆ. ಡಿಸ್ಕ್ರಿಪ್ಷನ್ ಲಿಂಕ್ ಕ್ಲಿಕ್ ಮಾಡ್ಕೊಂಡು ರಿಜಿಸ್ಟರ್ ಮಾಡ್ಕೊಳ್ಳಿ. ರಿಜಿಸ್ಟರ್ ಮಾಡ್ಕೊಂಡು ಅಕೌಂಟ್ ಬಂದ್ಬಿಟ್ಟು ಡಿಪಾಸಿಟ್ ಮಾಡ್ಕೊಳ್ಳಿ. ಡಿಪಾಸಿಟ್ ಮಾಡ್ಕೊಂಡ್ಮೇಲೆ ಇಲ್ಲಿ ಇರುತ್ತೆ ನೋಡಿ ರೀಚಾರ್ಜ್ ಅಂತಿದೆ. ರೀಚಾರ್ಜ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಎಷ್ಟು ಅಮೌಂಟ್ ರೀಚಾರ್ಜ್ ಮಾಡ್ತಾರೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ಇದರಲ್ಲಿ ರೀಚಾರ್ಜ್ ಮಾಡ್ಕೊಂಡ್ರೆ ಆಯಿತು. ರೀಚಾರ್ಜ್ ಡಿಪಾಸಿಟ್ ಆದ ಅಮೌಂಟು ವಿತಿನ್ 5 ಮಿನಿಟಲ್ಲಿ ಡಿಪಾಸಿಟ್ ಅಮೌಂಟ್ ರಿಸೀವ್ ಆಗುತ್ತೆ. ಆದ ನಂತರ ಬಂದ್ಬಿಟ್ಟು ನೀವು ಹೋಗಿ ಪ್ಲ್ಯಾನ್ ಪರ್ಚೇಸ್ ಮಾಡಬೇಕಾಗುತ್ತೆ ನೋಡಿ. ಪ್ಲ್ಯಾನ್ ಪರ್ಚೇಸ್ ಆದ ನಂತರ ಏನಿಲ್ಲ ಡೈಲಿ ಅರ್ನಿಂಗ್ಸ್ ಎಲ್ಲ ವಿತ್ಡ್ರಾ ತೊಗೊಂತ ಹೋಗ್ಬೋದು. ಬ್ಯಾಂಕ್ ಅಕೌಂಟ್ ಆ್ಯಡ್ ಮಾಡಿ ಅದ್ರ ಮೂಲಕ ವಿತ್ಡ್ರಾಲ್ ತೊಗೋಬೋದು. ವಿತ್ಡ್ರಾಲ್ ತೊಗೊಂಡು ಹೇಗೆ ಅಂತಂದು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಯಾರಿಗೆಲ್ಲ ಬೇಕು ನೋಡಿ ಆ್ಯಪ್ ಲಿಂಕ್ ಡಿಸ್ಕ್ರಿಪ್ಷನ್ ಇರುತ್ತೆ. ರಿಜಿಸ್ಟರ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಕ್ಕೆ ಲೈಕ್ ಮಾಡೋದು ಮರಿಬೇಡಿ. ಯಾರೆಲ್ಲ ಇನ್ವೆಸ್ಟ್ ಮಾಡ್ಕೊಂತಿದ್ರೆ ಬೇಗನೆ ಇನ್ವೆಸ್ಟ್ ಮಾಡ್ಕೊಳ್ಳಿ. ಯಾರೇ ಓನ್ ರಿಸ್ಕ್ ಮೇಲೆ ಇನ್ವೆಸ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು.